ಹಲೋ ನಮಸ್ಕಾರ. ಇವತ್ತು ನಾವು ಐಫೋನ್ ಬಳಸೋರಿಗೆ ಒಂದು ಮಾಹಿತಿ ಆಪಲ್ ಕಂಪನಿ ನೀಡಿದೆ. ಸಾಮಾನ್ಯವಾಗಿ ಎಲ್ಲರಿಗೂ ಒಂದ್ ಆಸೆ ಇರುತ್ತೆ. ಅದು ಏನಂದ್ರೆ ಒಂದ್ಸಲ ಹೇಗಾದ್ರೂ ಮಾಡಿ ಐಫೋನ್ ತಗೋಬೇಕು ಅಂತ. ಹೇಗೋ ಕಷ್ಟಪಟ್ಟು ತಗೊಂಡ್ ಇರ್ತೀರ. ಆದ್ರೆ ಐಫೋನ್ ಬಳಸುವರಿಗೆ ಅಪಾಯ ಇದೆ ಅಂದ್ರೆ ಏನ್ ಮಾಡ್ಬೇಕು, ಹೇಗೆ ಅಪಾಯ ಆಗುತ್ತೆ, ಅದನ್ನ ತಡೆಯೋದ್ ಹೇಗೆ, ಯಾರು ತೊಂದ್ರೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಹಾಗಾದ್ರೆ ಪರಿಹಾರ ಏನು? ಐಫೋನ್ ಬಳಸ್ತಾ ಇದ್ರೆ ಏನ್ ಮಾಡಬೇಕು, ಏನೆಲ್ಲ ಜಾಗ್ರತೆ ವಹಿಸಬೇಕು ತಿಳ್ಕೊಂಡನ ಬನ್ನಿ. ಇದಕ್ಕೆಲ್ಲ ಆಪಲ್ ಕಂಪನಿಯೇ ಎಚ್ಚರಿಕೆ ನೀಡಿದರೆ ಹಾಗೆ ಏನ್ ಮಾಡಬೇಕು ಅಂತ ಹೇಳಿದೆ. ಅದೇನಂದ್ರೆ ಆಪಲ್ನ ಎಲ್ಲ ಐಫೋನ್ಗೆ ಮರ್ಸನೇರಿ ಎಂಬ ಸ್ಪೈವೇರ್ ದಾಳಿ ಸಾಧ್ಯತೆ ಇದೆ. ಶೂನ್ಯದು ಕಂಪನಿ ಎಚ್ಚರಿಕೆ ನೀಡಿದೆ. ಈ ಸ್ಟೆವೇರ್ ದಾಳಿ ದೊಡ್ಡ ಮಟ್ಟ ಸಮಸ್ಯೆ ಉಂಟು ಮಾಡಲಿದೆ ಎಂಬ ಮಾಹಿತಿ ನೀಡಿದೆ. ಹಾಗೆ ಮರ್ಸನಮ್ ಸ್ಟೈವೇರ್ ದಾಳಿಗೆ ಒಳಗಾದವರಿಗೆ ಅವರು ಯಾರು ಏನು ಸಮಸ್ಯೆ ಮಾಡ್ತಾರೆ ಶೂನ್ಯದು ತಿಳಿಸಿದೆ. ಹಾಗೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದೆ. ಹಾಗಾದ್ರೆ ಏನು ಮರ್ಸನೇರಿ ಸ್ಪೈವೇರ್? ಈ ದಾಳಿಕೋರರು ನಿರ್ದಿಷ್ಟ ವ್ಯಕ್ತಿಗಳ ಸಾಧನಗಳನ್ನು ದಾಳಿ ಮಾಡ್ತಾರೆ. ಈ ದಾಳಿಗೆ ಅವರು ಮಿಲಿಯನ್ಗಟ್ಟಲೆ ಡಾಲರ್ಗಳನ್ನು ವೆಚ್ಚ ಮಾಡ್ತಾರೆ. ಮತ್ತೆ ಕಡಿಮೆ ಸಮಯ ಇರುವುದರಿಂದ ಇವುಗಳನ್ನು ಪತ್ತೆ ಹಚ್ಚುವುದು ಕೂಡ. ಆದರೆ ಏನು ಮಾಡಬೇಕು? ಡಿವೈಸ್ನಲ್ಲಿ ಮೊದಲಿಗೆ ಲಾಕ್ಡೌನ್ ಮೋಡ್ ಎನೇಬಲ್ ಮಾಡಬೇಕು. ಆಮೇಲೆ ಸೆಟ್ಟಿಂಗ್ಗೆ ಹೋಗಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಡಿಯಲ್ಲಿ ಈ ಲಾಕ್ಡೌನ್ ಮೋಡ್ ಆನ್ ಮಾಡಬೇಕು. ನಾಳೆಗೆ ಒಳಗಾದ ಬಳಕೆದಾರರಿಗೆ ಇದರಿಂದ ಹೆಚ್ಚಿನ ಡಿಜಿಟಲ್ ಭದ್ರತೆ ಒದಗಿಸುತ್ತದೆ. ಬಳಕೆದಾರರು ಇತ್ತೀಚಿನ OSಗೆ ಅಪ್ಡೇಟ್ ಮಾಡಬೇಕು. ಐಫೋನ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲಾ ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು. ಮ್ಯಾಪ್ ಐಪ್ಯಾಡ್ ಬಳಕೆದಾರರು ಈ ಕ್ರಮಗಳನ್ನು ಕೈಗೊಳ್ಳಬೇಕು. ಅಗತ್ಯವಿದ್ದಲ್ಲಿ ಬಳಕೆದಾರರು ಡಿಜಿಟಲ್ ಸೆಕ್ಯೂರಿಟಿ ಹೆಲ್ಪ್ ಲೈನ್ನಲ್ಲಿ ಪರಿಣಿತರ ಸಹಾಯವನ್ನು ಪಡೆಯಬಹುದು. ಧನ್ಯವಾದಗಳು.